ಯೋಚಪ್ಪ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಫಾರ್ ಡೈಲಿ ಬ್ಲಾಗ್ಸ್. ಆರ್ ಸಿ ಬಿ ಮ್ಯಾಚ್ ಇರೋ ಕಾರಣಕ್ಕೆ ಗಾಯ್ಸ್ ನಾನು ನಮ್ಮ ಮನೆ ಮುಂದೆ ರೊಟ್ಟಿ ಬಾಕ್ಸ್ ಓಪನ್ ಆಗಿತ್ತು. ಅಲ್ಲಿ 2 ಬಿರಿಯಾನಿ ತಗೊಂಡು ನಾನು ಪಾರ್ಸಲು ಮನೆಗೆ ಹೊರಟಿದ್ದೆ ತಿನ್ನೋದಾತ. ನಾನು ನಮ್ಮಣ್ಣ ರೋಡಲ್ಲಿ ಹೋಯ್ತಿದ್ದೆ ಗಾಯ್ಸ್. ಫುಲ್ಲು ಚಳಿ ಇತ್ತು. ಆ್ಯಂಡ್ ಬಿರಿಯಾನಿ ತಟ್ಟೆಗೆ ಹಾಕೊಂಡು ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡು ಗಾಯ್ಸ್. ನಾನು ಚೆನ್ನಾಗಿ ಆಡ್ತಿದ್ರು ಆರ್ ಸಿ ಬಿ ಅವರು. ಮೈ ಬೌಲಿಂಗ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ನಾನು ಹಂಗೆ ಮನೇಲಿ ಬೇಕಾಗಿರೋ ಸಾಮಾನು ಕೊಟ್ಬಿಟ್ಟು ನನಗೂ ತಿನ್ನೋಕ್ಕೆ ಕಟ್ಟ ಮಿಟ್ಟ ತಗೊಳಕ್ಕೋಸ್ಕರ ಹೊರಗಡೆ ಹೋಗ್ತಿರ್ಬೇಕು. ಮಳೆ ಹನಿ ಬೀಳ್ತಾಯಿತ್ತು. ನಾನು ಪರವಾಗಿಲ್ಲ, ಇಲ್ಲೇ ತಾನೇ ಮನೆ ಹತ್ರ ಅಲ್ವಾ ಅಂತ ಅಂದ್ಬಿಟ್ಟು ಗಾಯ್ಸ್ ಹೋಗ್ಬಿಟ್ಟು 2 ಕಟ್ಟ ಮಿಟ್ಟ ತಗೊಂಡು ಬರೋಷ್ಟರಲ್ಲಿ 1 ವಿಕೆಟ್ ತೋರಿಸ್ತಿದ್ರು ಹೆಂಗಾಯಿತು ಅಂತ. ನಾನು ನೋಡ್ಕೊಂಡು ಹೆಂಗೆ ಹಿಡಿದ್ರು ಕ್ಯಾಚು ಅಂತ ನೋಡ್ತಿದ್ದೆ ಗಾಯ್ಸ್. ಆ್ಯಂಡ್ ಅವ್ರು ಓಡ್ದಿರೋ ಸ್ಟೈಲ್ ಔಟೇ ಗಾಯ್ಸ್. ಔಟ್ ಆಗವ್ರೆ. ಅದನ್ನ ನೋಡ್ಕೊಂಡು ನಾನು ಇನ್ನೊಂದ್ಸತಿ ಕ್ಯಾಪ್ ಹಾಕಿದ್ರು ನೋಡ್ಕೊಂಡು. ಅದಾದಮೇಲೆ ನೆಕ್ಸ್ಟ್ ನಮ್ಮದು ಆರ್ ಸಿ ಬಿ ಬ್ಯಾಟಿಂಗ್ ಇತ್ತು. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ ಆಗೋ ಸ್ಟೇಜಲ್ಲಿ ಆಯಿತು ಗೈಸ್. ಹಾಫ್ ಸೆಂಚುರಿ ನಾನು ನೋಡ್ಕೊಂಡು ವಿರಾಟ್ ಕೊಹ್ಲಿ ಅವ್ರದ್ದು ದುರಂಧರ್ ಮೂವಿ ನೋಡ್ಬೇಕಂತ ಆಸೆ ಇತ್ತು. ಅದಕ್ಕೆ ಇದು ಮುಗ್ದೋಗ್ಲಿ ಅಂತ ಕಾಯ್ತಿದ್ದೆ ಗೈಸ್. ಆರ್ ಸಿ ಬಿ ಮ್ಯಾಚು ಮುಗ್ದೋದ ತಕ್ಷಣ ನಾನು ದುರಂಧರ್ ಮೂವಿ ಹಾಕೊಂಡೆ ನೋಡೋಕ್ಕೆ. ಪಾಯಿಂಟ್ಸ್ ಚೆನ್ನಾಗಿತ್ತು ಗೈಸ್. ವಿರಾಟ್ ಕೊಹ್ಲಿ ಎಷ್ಟು ನೆಕ್ಸ್ಟ್ ದುರಂಧರ್ ಮೂವಿ ನೋಡ್ಕೊ ಗೈಸ್. ನಾನು ಎಂಜಾಯ್ ಮಾಡ್ತಿದ್ದೆ. ಇಷ್ಟ ಆಯಿತು ಗೈಸ್. ದುರಂಧರ್ ಮೂವಿನ ನೋಡಲಿಲ್ಲ, ಅದಕ್ಕೆ ಟಿ ವಿಯಲ್ಲಿ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ನೋಡ್ತಿದ್ದೆ ಗೈಸ್ ಮೂವಿನ. ಆ್ಯಂಡ್ ಯಾರ್ಯಾರು ಹೊಸ್ದಾಗಿ ಈ ಪೇಜಿಗೆ ಬಂದಿಲ್ಲ ಪ್ಲೀಸ್ ಫಾಲೋ ಮೈ ಅಕೌಂಟ್. ಇದೇ ಥರ ಡೈಲಿ ಬ್ಲಾಗ್ಸ್ಗಳು ಬರ್ತಾ ಇರ್ತವೆ ನನ್ನ ಲೈಫಲ್ಲಿ ಏನು ನಡೀತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.